ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ದಾಂಡೇಲಿ ನಗರದ ಜೆಎನ್ ರಸ್ತೆ ದುರಸ್ತಿಗೆ ಅಟಲ್ ಅಭಿಮಾನಿ ಸಂಘಟನೆಯಿಂದ ಆಗ್ರಹ. ತೀವ್ರ ಹದಗೆಟ್ಟ ಸಂಚಾರಕ್ಕೆ ಅಡಚಣೆಯಾಗುವುದರ ಜೊತೆಗೆ ಜಲ್ಲಿ ಕಲ್ಲುಗಳು ಎದ್ದು ವಾಹನ ಸಂಚರಿಸುವ ಸಂದರ್ಭದಲ್ಲಿ ಧೂಳು ಎದ್ದು ಸಂಚಾರಕ್ಕೂ ತೊಂದರೆಯಾಗುವುದರ ಜೊತೆಗೆ ಸ್ಥಳೀಯರ ಆರೋಗ್ಯಕ್ಕೂ ತೊಂದರೆಯಾಗುವ ದಾಂಡೇಲಿ ನಗರದ ಜೆಎನ್ ರಸ್ತೆ ದುರಸ್ತಿಗೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಅಟಲ್ ಅಭಿಮಾನಿ ಸಂಘಟನೆಯು ಗುರುವಾರ ಮಧ್ಯಾಹ್ನ ಮಾಧ್ಯಮದ ಮೂಲಕ ಆಗ್ರಹಿಸಿದೆ. ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಅವರು ಈ ರಸ್ತೆ ದುರಸ್ತಿಗೆ ದೊರೆತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರುಗಳಾದ ಅನುಷ್ ಕಾಕರ್, ಯೂನುಸ್ ಪಟೇಲ್, ಮೊಹಮ್ಮದ್ ರಫೀಕ್, ವಿಜಯ್ ಬಾಂದೇಕರ್, ಅಲಿ ಸೈಯದ್, ಅಲಿ ಇಮ್ರಾನ್ ಧಾರವಾಡ್ಕರ್, ಪಾಂಡುರಂಗ್ ಮೋಟಾಚೆ, ಶಬ್ಬಿ ಸೌನೋರ್, ಮೊಹಮ್ಮದ್ ಅಲಿ ಶೇಖ್, ಸಂಜಯ್ ಗೋರ್ಪಡೆ, ವಸೀಂ ಖಾನ್, ಗಜಾನನ್ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು. ಈ ದೇಶದ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಅದೇ ರೀತಿ ನಮ್ಮ ನಗರದ ಜೆಎನ್ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಾಗಿದ್ರೆ, ಮಳೆಗಾಲ ಬಂದರೆ ನಾವು ಹೊಂಡ ಗುಂಡಿಗಳಿಂದ ಸಾಕಬೇಕು. ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಜೆಎನ್ ರೋಡ್ ರಸ್ತೆಯ ಧೂಳಿನ ಸಮಸ್ಯೆಯಿಂದ ಸಾಯಬೇಕು. ಇವತ್ತು ಈ ನಗರದ ವ್ಯಾಪಾರಸ್ಥರೆಲ್ಲರೂ ಕೂಡಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ನಮ್ಮ ಜೆಎನ್ ರಸ್ತೆಯ ಮೇಲಿರುವಂತಹ ಧೂಳುಗಳನ್ನು ಸರಿಸಿ ಸಾರ್ವಜನಿಕರಿಗೆ ಓಡಾಟ ಮಾಡಲಿಕ್ಕೆ ನಗರಾಡಳಿತ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಪ್ರತಿಯೊಬ್ಬರ ಅಂಗಡಿಯ ಶಾಪ್ ಓನರ್ ಏನಿದ್ದಾರೆ ಅವ್ರ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಕೊಡಬೇಕು. ಯಾಕಂದ್ರೆ ಈ ಧೂಳಿನಲ್ಲಿ ಮನುಷ್ಯ ಇಷ್ಟು ಸಾಯ್ತಾನೆ ಅಂತಂದ್ರೆ ಅಸ್ತಮಾ ಮತ್ತೆ ಅಲರ್ಜಿ ಪ್ರಾಬ್ಲಮ್ ಇಂದ ಸಾಯ್ತಾ ಇದ್ದಾರೆ. ಇವತ್ತು ನಾನು ಕೂಡ ಹಾಸ್ಪಿಟಲ್ ಅಲ್ಲಿ 1,500 ರೂಪಾಯಿ ಖರ್ಚು ಮಾಡಿ ಬಂದಿದ್ದೇನೆ. ಮಳೆಗಾಲ ಮುಗಿದ್ರೆ ಸ್ವಲ್ಪ ಬಿಸಿಲು ಬಿದ್ದರೆ ಜೆಎನ್ ರೋಡಲ್ಲಿ ರಸ್ತೆ ಆಯಿತು, ಧೂಳಿನ ಸಮಸ್ಯೆ ಶುರು ಆಗುತ್ತೆ. ಆ ಕಾರಣಕ್ಕೆ ನಗರಾಡಳಿತ ಕೂಡಲೇ ರಸ್ತೆ ಮೇಲಿರುವಂತಹ ಧೂಳುಗಳನ್ನು ಸರಿಸುವಂಥ ಪ್ರಯತ್ನ ಮಾಡಬೇಕು. 4 ಗಂಟೆಗೆ ನೀರು ಹೊಡೆದ್ವಿ, 10 ಗಂಟೆಗೆ ನೀರು ಹೊಡೆದ್ವಿ, ಇವೆಲ್ಲ ಆಗ್ಲಿಕ್ಕಿಲ್ಲ. ಇದು ಕೇವಲ ಒಂದು ಕೆಲವು ಗಂಟೆಗಳ ಸಮಸ್ಯೆಗಳ ನಿವಾರಣೆಗಷ್ಟೇ ಸೀಮಿತವಾಗಿರುತ್ತೆ ವಿನಃ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆ ಕಾರಣಕ್ಕೆ ನಾವು ಇಡೀ ಸಂಡೇ ಮಾರುಕಟ್ಟೆ ವ್ಯಾಪಾರಸ್ಥರು ಈ ಮೂಲಕ ದಾಂಡೇಲಿ ನಗರಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ರಸ್ತೆ ಮೇಲಿರುವಂತಹ ಧೂಳುಗಳ ಸಮಸ್ಯೆಗಳನ್ನು ಅತ್ಯಂತ ಶೀಘ್ರವಾಗಿ ಬಗೆಹರಿಸಿಕೊಟ್ರೆ ಒಳ್ಳೆಯದಿರುತ್ತೆ. ಇಲ್ಲ ಅಂದರೆ ನಾವೆಲ್ಲ ಸಂಡೇ ಮಾರ್ಕೆಟ್ ವ್ಯಾಪಾರಸ್ಥರು ಇದೇ ರಸ್ತೆಯನ್ನು ತಡೆ ಹಿಡಿದು ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನಾವು ಈ ಮೂಲಕ ನಗರಸಭೆ ಕೊಡ್ತಾ ಇದ್ದೇವೆ. ನೀವೆಲ್ಲ ಇರ್ತೀರಲ್ಲ? ಮತ್ತು ಆಕ್ಸಿಡೆಂಟು ಭಾಳ ಆಗ್ತಾ ಇದೆ. ಅಪಘಾತಗಳು ಕೂಡ ಗಾಡಿ ಎಷ್ಟು ಸ್ಕಿಟ್ ಆಗುತ್ತೆ ಈ ರಸ್ತೆ ಮೇಲೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. 20 ಸ್ಪೀಡ್ ಮೇಲೆ ಬಂದರೂ ಸಿಟ್ ಆಗತ್ತೆ. ಎಲ್ಲ ಡಾಂಬರಿನ ಮೇಲಿರುವಂತಹ ಖನಿಜಗಳು ಕಿತ್ತು ಬಂದಿದ್ದಾವೆ. ಸೊ ಆ ಕಾರಣಕ್ಕೆ ನಗರಾಡಳಿತ ಇದನ್ನು ನಿರ್ಲಕ್ಷ್ಯ ಮಾಡದೆ ಅತಿ ಶೀಘ್ರದಲ್ಲಿ ಈ ರಸ್ತೆಗಳ ಸಮಸ್ಯೆಯನ್ನು ಬಗೆಹರಿಸಬೇಕು. ಕೇವಲ ಸಂಡೇ ಮಾರುಕಟ್ಟೆ ವ್ಯವಸ್ಥೆ ಅಲ್ಲ, ಒಮ್ಮೆ ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಆಡಳಿತ ವರ್ಗದವರು ಸುಭಾಷ್ ನಗರಿಂದ ಪಟೇಲ್ ಸರ್ಕಲ್ ತನಕ ಒಂದು ಸಲ ಬೈಕ್ ತೊಗೊಂಬರಲಿ, ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಧೂಳಿದೆ ಏನಿದೆ ಅನ್ನುವಂಥದ್ದು. ಆ ಕಾರಣಕ್ಕೆ ನಾನು ಅತ್ಯಂತ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ, ಇದನ್ನು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ನಾವು ಮತ್ತೆ ಮುಂಬರುವ ದಿನಗಳಲ್ಲಿ ಈ ರಸ್ತೆಗಳನ್ನು ತಡೆ ಹಿಡಿದು ಪ್ರತಿಭಟನೆ ಮಾಡಬೇಕು ಎನ್ನುವಂತಹ ಮಗದೊಮ್ಮೆ ಎಚ್ಚರಿಕೆಯನ್ನು ನೀಡ್ತಾ ಇವತ್ತು ನಾನು ಸಂಡೇ ಮಾರ್ಕೆಟ್ ವ್ಯಾಪಾರಸ್ಥರ ಪರವಾಗಿ ನಾನು ಈ ಎಚ್ಚರಿಕೆಯನ್ನು ನಗರಸಭೆಗೆ ನೀಡ್ತಾ ಇದ್ದೇನೆ. ಸಾಧನೆಯ ಹಾದಿ ಸುಗಮವಲ್ಲ, ಛಲವಿದ್ದರೆ ಮಾತ್ರ ಆ ಯಶಸ್ಸಿನ ಗುರಿ ತಲುಪಲು ಸಾಧ್ಯ. ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿಕೆ. ಹಳಿಯಾಳ ತಾಲೂಕಿನ ಗಾಡ್ಗೇರ ಗ್ರಾಮದ ಬುಡಕಟ್ಟು ಸಿದ್ದಿ ಸಮುದಾಯದ ಯುವ ಕ್ರೀಡಾ ಪ್ರತಿಭೆ ಪ್ರೊ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬೆಂಗಾಲ್ ವಾರಿಯರ್ಸ್ಗೆ ಆಯ್ಕೆಯಾಗಿ ಬೆಂಗಾಲದ ಪರ ಪ್ರತಿನಿಧಿಸುವ ಕುಮಾರ್ ಸುಶೀಲ್ ಮೋತೇಶ್ ಕಾಂಬ್ರೇಕರ್ ಇವರು ಹಳಿಯಾಳದ ಗೃಹ ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲಿ ಸತ್ಕರಿಸಿ ಅಭಿನಂದಿಸಿದೆನು ಎಂದರು. ಸಾಧನೆಯ ಹಾದಿ ಸುಗಮವಲ್ಲ, ಛಲವಿದ್ದರೆ ಮಾತ್ರ ಆ ಯಶಸ್ಸಿನ ಗುರಿ ತಲುಪಲು ಸಾಧ್ಯ. ಈ ಉದ್ಯೋಗೋನ್ಮುಖಿ ಯುವ ಪ್ರತಿಭೆಗೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಒದಗಿ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಗೈಯುವಂತಾಗಲಿ ಎಂದು ಶಾಸಕ ಆರ್.ವಿ. ದೇಶಪಾಂಡೆ ಅವರು ಶುಭ ಹಾರೈಸಿದರು.
ಕೆನರಾ ಬ್ಯಾಂಕ್ ದಾಂಡೇಲಿ 78ನೆಯ ಸ್ವಾತಂತ್ರ್ಯೋತ್ಸವ ಆಚರಣೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ವಿತರಣೆ. ಕೆನರಾ ಬ್ಯಾಂಕ್ ದಾಂಡೇಲಿ ಶಾಖೆಯ ಹಿರಿಯ ಪ್ರಬಂಧಕರಾಗಿರುವ ಶ್ರೀ ಲೋಕೇಶ್ ಜಡ್ಡಿ ಧ್ವಜಾರೋಹಣ ನೆರವೇರಿಸಿದರು. ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದರು. ಇದರ ಜೊತೆಗೆ ಕೆನರಾ ಬ್ಯಾಂಕ್ ವತಿಯಿಂದ ಶಾಲಾ ವಿದ್ಯಾರ್ಥಿನಿಯರಿಗೆ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ವಿತರಿಸಲಾಯಿತು. ಉತ್ತಮ ಗುಣಮಟ್ಟದ ಕಾಗದ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ಅತ್ಯುತ್ತಮ ಪೇಪರ್ ಮಿಲ್ಲಿನ ವತಿಯಿಂದ ನಾಡಿನ ಹಾಗೂ ದೇಶದ ಸಮಸ್ತ ಜನತೆಗೆ 78ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ದಾಂಡೇಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಂದ್ರ ಜೈನ್. ದಾಂಡೇಲಿ ಹಾಗೂ ನಾಡಿನ ಸಮಸ್ತ ಜನರಿಗೆ 78ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ದಾಂಡೇಲಿಯ ಯುವ ಮುಖಂಡರಾದ ಹಾಗೂ ಸಮಾಜ ಸೇವಕರಾದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಾದ ಜಾಫರ್ ಮಸನಕಟ್ಟಿ. ಈ ದೇಶದ ಮತ್ತು ನಾಡಿನ ಜನರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರುತ್ತೇನೆ. ಅನೇಕ ತ್ಯಾಗ ಬಲಿದಾನಗಳ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಸಲ್ಲಿಸುತ್ತೇನೆ. ನಗರಸಭೆಯ ಸದಸ್ಯರಾದ ಅಶ್ಫಾಕ್ ಶೇಖ್ ಅವರು ದಾಂಡೇಲಿ ಹಾಗೂ ನಾಡಿನ ಸಮಸ್ತ ಜನರಿಗೆ 78ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೋರಿದ್ದಾರೆ.